ಶ್ರೀಮಾತ್ರೆ ನಮಃ. ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಜಲಸ್ ಫೀಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಹೊಟ್ಟೆ ಉರಿ. ಈ ಥರ ಜನರಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೆಯದು. ನಾನು ಇದರಲ್ಲಿ ನಿಮಗೆ ಒಂದು 5 ಲಕ್ಷಣಗಳನ್ನ ಹೇಳ್ತೀನಿ. ನಿಮ್ಮ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ಯಾರಾದರೂ ಈ ಥರ ವ್ಯಕ್ತಿಗಳಿದ್ದರೆ ನೀವು ಅವರಿಂದ ತುಂಬ ದೂರ ಇರಬೇಕಾಗುತ್ತೆ. ಯಾಕಂದರೆ ಅವ್ರು ಯಾವತ್ತೂ ನೀವು ಒಳ್ಳೇದು ಬಯಸಲ್ಲ. ಯಾವಾಗಲೂ ನೀವು ಯಾವಾಗ ಬೀಳ್ತೀರಾ ಅಂತಲೇ ಕಾಯ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳನ್ನ ನಾವು ಗುರುತಿಸೋದು ಹೇಗೆ ಅಂದರೆ, ನಾನು ಮೊದಲನೇದಾಗಿ ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಫಸ್ಟು ನೀವು ಒಂದು ಗುರುತಿಸ್ಬೇಕು ಈ ಥರ ವ್ಯಕ್ತಿಗಳು. ಇದು ಫಸ್ಟ್ ಪಾಯಿಂಟ್ ಅಂತಲೇ ಅಂದ್ಕೊಳ್ಳಿ. ಇವರು ಯಾವತ್ತೂ ನೀವು ಏನು ಸಾಧಿಸಿದ್ರು, ಏನು ಕಿತ್ತಾಕಿದ್ರು ಅವ್ರು ಯಾವತ್ತೂ ನಿಮ್ಮನ್ನ ಹೊಗಳಲ್ಲ. ಯಾವತ್ತೂ ನಿಮ್ಮನ್ನ ಅವರು ಏನು ಮಾಡಲಿ ನೀವು ನಿಮ್ಮನ್ನ ಮಾತ್ರ ಹೊಗಳಲ್ಲ. ಆದರೆ ನಿಮ್ಮನ್ನ ಕಾಪಿ ಮಾಡ್ತಾರೆ. ನೀವೇನಾದರೂ ಮಾಡಿರ್ತೀರಲ್ಲ ಅದನ್ನು ಅವರು ಕಾಪಿ ಮಾಡಿಬಿಟ್ಟು ಮಾಡ್ತಾರೆ. ಆದರೆ ನಿಮ್ಮನ್ನ ಹೊಗಳಲ್ಲ. ನಿಮ್ಮ ಎದುರಿಗೆ ಯಾವತ್ತೂ ಅವರು ಹೊಗಳಲ್ಲ. ಅಕಸ್ಮಾತ್ ನೀವು ಒಳ್ಳೆಯ ಸ್ಯಾರಿ ಹಾಕ್ಕೊಂಡ್ರು ನೀವು ಚೆನ್ನಾಗಿದ್ದೀರಾ ಅಂತ ಹೇಳಲ್ಲ. ನೀವು ತುಂಬ ಚೆನ್ನಾಗಿ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ದರೂ ಹೇಳಲ್ಲ. ಆದರೆ ನಿಮ್ಮನ್ನ ನೋಡಿಬಿಟ್ಟು ನೀವೇನು ಹಾಕ್ಕೊಂಡಿರ್ತೀರಲ್ಲ ಜ್ಯುವೆಲರಿ ಆ ಥರ ಅದನ್ನು ನೋಡಿ ಅದನ್ನು ಹಾಕ್ಕೊತಾರೆ ಅವರು. ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು. ಆದರೆ ಅವ್ರು ಹೇಳಲ್ಲ. ಆದರೆ ಅವರು ಅದನ್ನ ಫಾಲೋ ಮಾಡ್ತಾರೆ. ಈ ಥರ ತುಂಬ ಜನ ನಮ್ಮ ಅಕ್ಕಪಕ್ಕದಲ್ಲಿ, ಇದು ಮಾತ್ರ ಅಲ್ಲ, ತುಂಬ ವಿಷಯಗಳನ್ನ ಅವ್ರು ಆ ಥರ ಮಾಡ್ತಾರೆ. ನಾವು ಮಾತಾಡೋದನ್ನ ಕೂಡ ತುಂಬ ಜನ ಕಾಪಿ ಮಾಡ್ತಾರೆ. ಆದರೆ ಹೊಗಳಲ್ಲ. ಏನು ಹೇಳಿದ್ರು ಹೊಗಳಲ್ಲ. ಈ ಥರ ಜನ ಇರ್ತಾರಲ್ಲ, ಇವರಿಂದ ನಾವು ತುಂಬ ದೂರ ಇರಬೇಕು. ಯಾಕಂದರೆ ಅವರು ನಮ್ಮನ್ನ ನೋಡಿ ಜಲಸ್ ಫೀಲ್ ಆಗ್ತಾ ಇರ್ತಾರೆ. ಮತ್ತು ಇನ್ನೂ ಒಂದು ಪಾಯಿಂಟ್ ಏನಂದರೆ, ಈ ಥರ ವ್ಯಕ್ತಿಗಳಿರ್ತಾರಲ್ಲ, ಅವರು ನೀವೇನಾದರೂ ತಪ್ಪು ಮಾಡಿರ್ತೀರ ಅಂದ್ಕೊಳ್ಳಿ, ಅದನ್ನು ಅವ್ರಿಗೆ ಗೊತ್ತಿರುತ್ತೆ ನೀವು ತಪ್ಪು ಮಾಡಿದ್ದೀರಾ ಅಂತ. ಅದನ್ನು ಅವರು ನಿಮ್ಮ ಮುಂದೆ ಹೇಳಲ್ಲ. ನೀವು ಒಂದು ಗುಂಪಲ್ಲಿರಬೇಕಾದ್ರೆ, ಸ್ವಲ್ಪ ಜನಗಳ ಮಧ್ಯೆ ಇರಬೇಕಾದ್ರೆ ಆವಾಗ ಪಾಯಿಂಟ್ ಮಾಡಿ ಹೇಳ್ತಾರೆ, ನೀನು ಮಾಡಿದ ತಪ್ಪು ಈ ಥರ ಮಾಡಬೇಕಾಗಿತ್ತು ಅಂತ ಎಲ್ಲರ ಮುಂದೆ ಅದನ್ನು ಸರಿ ಮಾಡೋಕ್ಕೆ ನೋಡ್ತಾರೆ. ನಿಮ್ಮ ಮರ್ಯಾದೆ ತೆಗಿತಾರೆ. ನಿಮ್ಮನ್ನ ಚಿಕ್ಕವ್ರನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈ ಥರ ವ್ಯಕ್ತಿಗಳನ್ನ ನಾವು ತುಂಬ ಜನ ನೋಡಿರ್ತೀವಿ. ಅವರು ನಿಮ್ಮ ಮೇಲೆ ಜಲಸ್ ಫೀಲ್ ಇರೋದಕ್ಕೆ ಆ ಥರ ಮಾಡ್ತಾರೆ. ಇಂಥವ್ರಿಂದನೂ ನಾವು ದೂರ ಇರಬೇಕು. ಮತ್ತು ಮೂರನೇದಾಗಿ ಏನಂದರೆ, ಅವರು ನಿಮ್ಗೇನಾದರೂ ಒಳ್ಳೇದಾಗುತ್ತಲ್ಲ ಅದನ್ನು ಅವ್ರು ಸಹಿಸಲ್ಲ. ನೀವು ಎಷ್ಟೋ ಜನ ನೋಡಿರ್ಬೋದು, ನಾನು ನೋಡಿದ್ದೀನಿ. ಏನಾದರೂ ನಮಗೆ ಒಳ್ಳೇದಾದ್ರೆ ಸಹಿಸಲ್ಲ. ತುಂಬ ಅಂದರೆ ತುಂಬ ಬೇಜಾರಿರುತ್ತೆ. ಅವರು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಅವರು ತುಂಬ ಖುಷಿಯಾಗಿರೋ ಥರ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ಬೋದು, ಮಾಡ್ಬೋದು. ಆದರೆ ಅವ್ರ ಮುಖದಲ್ಲಿ ದುಃಖ ಇರುತ್ತೆ. ನಿಮ್ಗದು ಗೊತ್ತಾಗುತ್ತೆ. ಎಲ್ರಿಗೂ ಆಗೇ ಆಗುತ್ತೆ. ನೀವು ಅದನ್ನ ಗಮನಿಸ್ಬೋದು. ಸುಮ್ಮನೆ ಖುಷಿಯಾಗಿರೋ ಥರ ನಾಟಕ ಮಾಡ್ತಾರೆ. ಆದರೆ ಅವರು ಖುಷಿಯಾಗಿರಲ್ಲ. ನಿಮ್ಗೆ ಏನು ಒಳ್ಳೇದಾದರೂ ಅವ್ರಿಗೆ ಖುಷಿ ಆಗೋದಿಲ್ಲ. ಈ ವ್ಯಕ್ತಿಗಳು ತುಂಬ ಜಲಸ್ ಫೀಲ್ ಆಗ್ತಿರ್ತಾರೆ. ಇವರಿಂದ ನಾವು ದೂರ ಇರೋದು ನಮಗೆ ತುಂಬ ಒಳ್ಳೆಯದು. ಮತ್ತು ಈ ಜಲಸ್ ಫೀಲ್ ಆಗೋ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ, ಪ್ರತಿಯೊಂದಕ್ಕೂ ಅವರೊಂದಿಗೆ ನಮ್ಮನ್ನ ಕಂಪೇರ್ ಮಾಡ್ತಾ ಇರ್ತಾರೆ. ನೀವು ಗಮನಿಸ್ಬೋದು. ಅವರೊಂದಿಗೆ ಅವ್ರೇನಾದ್ರು ತಪ್ಪು ಮಾಡಿದ್ರೆ, ನೀವು ಈ ಥರ ಮಾಡಿದ್ರಲ್ಲ ಆ ಥರ ಕಂಪೇರ್ ಮಾಡ್ತಾ ಇರ್ತಾರೆ. ಅವ್ರ ತಪ್ಪನ್ನ ಒಪ್ಕೊಳ್ಳಲ್ಲ. ನಾವು ಮಾಡಿರೋದನ್ನ ಎತ್ತಿ ಹಿಡಿತಾ ಇರ್ತಾರೆ. ಇವರು ತುಂಬ ಜಲಸ್ ಫೀಲ್ ಆಗ್ತಾರೆ. ಇಂಥವ್ರನ್ನ ಗಮನಿಸಿ ದೂರ ಇರಿ. ಇಂಥ ವ್ಯಕ್ತಿಗಳು ಇನ್ನೂ ಸ್ವಲ್ಪ ಗುಣಗಳು ಹೇಳ್ತೀನಿ. ಏನು ಅಂದರೆ, ಇವಾಗ ನಿಮಗೆ ಕೆಲಸ ಸಿಕ್ಕಿರಲ್ಲ, ತುಂಬ ದಿನ ಆದಮೇಲೆ ಒಳ್ಳೆ ಕೆಲಸ ಸಿಕ್ಕಿರುತ್ತೋ ಅಂದ್ಕೊಳ್ಳಿ. ಆವಾಗ ಹೇಳ್ತಾರೆ ಈ ವ್ಯಕ್ತಿಗಳು, ನಿನಗೆ ಕೆಲಸ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾರೆ. ಆದರೆ ಅದಾದಮೇಲೆ ಹೇಳ್ತಾರೆ, ನಿನಗೆ ಸಿಕ್ಕೋದೇ ಇಲ್ಲ, ನೀನು ಹಿಂಗೆ ಇದ್ಬಿಡ್ತೀಯಾ ಅಂದ್ಕೊಂಡಿದ್ದೆ ಅಂತ ಈ ಥರ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾರೆ. ಹಾಗೆ ಯಾರಾದರೂ ಲೇಟಾಗಿ ಮದುವೆ ಆದರೆ ಅವ್ರಿಗೆ, ನೀವು ಮದುವೆನೇ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ, ನೀನು ಹಿಂಗೆ ಉಳಿದ್ಬಿಡ್ತೀಯಾ ಅಂದ್ಕೊಂಡಿದ್ವಿ, ನಿನಗೆ ಮದುವೆ ಆಯಿತು ನೋಡು, ಈ ಥರ ಒತ್ತಿ ಮಾತಾಡ್ತಾ ಇರ್ತಾರೆ. ಇವ್ರು ಕೂಡ ತುಂಬ ಜಲಸ್ ಫೀಲ್ ಆಗ್ತಾ ಇರ್ತಾರೆ. ಈ ಥರ ವ್ಯಕ್ತಿಗಳಿಂದ ನಾವು ದೂರ ಇರೋದು ತುಂಬ ಒಳ್ಳೆಯದು. ಇವ್ರು ಯಾವತ್ತೂ ನಮ್ಮ ಒಳ್ಳೇದು ಬಯಸಲ್ಲ. ಇವ್ರು ಯಾವಾಗಲೂ ನಾವು ಯಾವಾಗ ಬೀಳ್ತೀವೋ ಅಂತಲೇ ಕಾಯ್ತಾ ಇರ್ತಾರೆ. ಈ ಥರ ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಇದ್ದರೆ ಇಂಥ ಜನಗಳಿಂದ ದೂರ ಇರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀಮಾತ್ರೆ ನಮಃ.